ಇವತ್ತಿನ ಒಂದು ಹಾಸ್ಪಿಟಲ್ ಹೋಗಿ ಅವ್ರನ್ನ ನಾನು ನೋಡಿದೆ. ನಾನು 3 ದಿವಸಗಳಿಂದ ಕೂಡ ನಾನು ಬಾಗಲಕೋಟೆ ಮತ್ತು ಹೈದರಾಬಾದ್ ಮತ್ತು ಸ್ವಾಮೀಜಿಗಳ ಕಾರ್ಯಕ್ರಮದಿಂದ ನಾನು ಬರಲಿಕ್ಕಾಗಿದ್ದಿಲ್ಲ. ಬಹಳಷ್ಟು ಒಂದು ದೊಡ್ಡ ಪ್ರಮಾಣದಲ್ಲೇ ಅವ್ರ ಮೇಲೆ ಹಲ್ಲೆ ನಡೆದಿರುವಂಥದ್ದು. ಇವತ್ತೇನು ಆ ಕಣ್ಣುಗಳೆಲ್ಲ ಬಾಚಿಕೊಂಡಿದೆ. ಒಂದು ಕಣ್ಣಂತೂ ಈಗಲೂ ಕೂಡ ತೆರೀಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಸರ್. ಮತ್ತು ಒಂದು ಸೈಡ್ ಬೋನ್ಸ್ ಎಲ್ಲ ಕೂಡ ಅವ್ರಿಗೇನು ಫ್ರ್ಯಾಕ್ಚರ್ ಆಗಿದೆ. ನಡೀಲಿಕ್ಕೆ ಕೂಡ ತುಂಬ ಕಷ್ಟ ಆಗಿರೋಂಥ ಒಂದು ಪರಿಸ್ಥಿತಿ. ನಿಜವಾಗ್ಲೂ ಇದಂದರೆ ಬಹಳ ಒಂದು ದಾರುಣವಾದ ಒಂದು ಘಟನೆ. ಅಂದರೆ ಇವತ್ತು ಇಡೀ ಒಂದು ಡೆಮೊಕ್ರೆಟಿಕ್ ಒಂದು ಇದರಲ್ಲಿ ವಿಶೇಷವಾಗಿ ಶಾಸಕರ ನಡುವೆನೇ ಆಗಿರೋಂಥ ಒಂದು ಈ ಘಟನೆ. ಮತ್ತು ಇವತ್ತೇನು ಗಣೇಶ್ ತನ್ನೊಬ್ಬ ಶಾಸಕ ಅನ್ನೋದನ್ನು ಮೈಮರೆತು ಇವತ್ತೇನು ಈ ಒಂದು ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವರು, ಇದನ್ನು ಯಾರೂ ಕೂಡ ಕ್ಷಮಿಸೋಂಗಿಲ್ಲ ಸರ್. ಮತ್ತು ಒಂದು ಬಹಳಷ್ಟು ದುರದೃಷ್ಟಕರವಾದ ವಿಚಾರ ಅಂತಂದರೆ FIR ದಾಖಲಾಗಿ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಸರ್. ಅದೇ ಆ ವಿಚಾರಕ್ಕೆ ನಾನು ಬರ್ತಾ ಇರೋದು. ಅವ್ರನ್ನ ಬಂಧನ ಮಾಡಬೇಕು ಅಂತಂದರೆ ಒಂದು ಕ್ಷಣ ಕೂಡ ಟೈಮ್ ಬೇಕಾಗಿಲ್ಲ. ಒಬ್ಬ ಶಾಸಕ ನಾಪತ್ತೆ ಆಗಿರುವಂಥ ಒಂದು ವಿಚಾರ ಭಾಳ ಒಂದು ನಾಚಿಕೆಗೇಡಿನ ವಿಚಾರ. ಇವತ್ತು ಸರ್ಕಾರ ಏನಾಗುತ್ತೆ ಅನ್ನುವಂಥ ಭಯದಲ್ಲಿ ಇವತ್ತು ಒಬ್ಬ ಶಾಸಕನ ಅವರು ಬಂಧಿಸೋದಕ್ಕೆ ಅವರು ಹಿಂದೇಟಾಗ್ತಾ ಇದ್ದಾರೆ. ಆದರೆ ಇವತ್ತು ತಪ್ಪು ಮಾಡಿದ್ದವ್ರಿಗೆ ಪಾಠ ಕಲಿಸಲೇಬೇಕು. ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಯಾವುದೇ ಒಂದು ರೀತಿಯಲ್ಲೂ ಕೂಡ ಯೋಚನೆ ಮಾಡದೇನೆ ಅವ್ರನ್ನ ಬಂಧಿಸಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಗೌರವ ಅನ್ನೋದು ಸಿಗುತ್ತೆ. ಆಪರೇಷನ್ ಕಮಲ ವಿಚಾರಕ್ಕೆ ಗಲಾಟೆ ಆಗಿರೋದು ಅಂತ ನೋಡಿ, ಇದು ಆಪರೇಷನ್ ಕಮಲ ಅನ್ನೋದು ವಿಚಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೆಲ್ಲವುದು ಸೆಕೆಂಡ್ರಿ. ಆದರೆ ಇವತ್ತು ಅವ್ರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಅನ್ನೋದಕ್ಕಿಂತ ಕೂಡ ಇನ್ನೂ ದೊಡ್ಡ ಪದಗಳೇನಾದರೂ ಇದ್ದರೆ ಅದನ್ನು ನಾವು ಬಳಸ್ಬೋದು. ಆ ಒಂದು ರೀತಿಯಲ್ಲಿ ಹಲ್ಲೆ ಆಗಿರುವಂಥ ಈ ಸಂದರ್ಭದಲ್ಲಿ ಇವತ್ತು ಆ ಶಾಸಕರನ್ನ ಬಂಧಿಸಲಿಲ್ಲ ಅಂತಂದರೆ ಇವತ್ತು ಇಡೀ ದೇಶದಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ಸರ್ಕಾರ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ. ಓಕೆ, ಅವರ ಶ್ರೀಮತಿಯವರು, ಅವರ ಪುತ್ರರು ಸಿದ್ಧಾರ್ಥ್, ಅವ್ರ ಮಕ್ಕಳೆಲ್ಲ ಕೂಡ ಇದ್ದರು. ಅವರೆಲ್ಲರ ಜೊತೆ ನಾನು ಮಾತಾಡಿದೆ. ಆನಂದ್ ಸಿಂಗ್ ಅವರು ತುಂಬ ಆ ಡ್ರೋಜಿನೆಸ್ನಲ್ಲೇ ಅವರು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಟ್ರೀಟ್ಮೆಂಟ್. ಹಾಗಾಗಿ ಅವ್ರ ಜೊತೆ ಅವ್ರನ್ನ ನೋಡಿದೆ ಅಷ್ಟೇ. ನಾನು ಅವರ ಶ್ರೀಮತಿಯವ್ರ ಜೊತೆಯಲ್ಲಿ, ಅವ್ರ ಕುಟುಂಬ ಸದಸ್ಯರ ಜೊತೆಯಲ್ಲಿ ನಾನು ಮಾತಾಡಿದೆ. ನೋಡಿ, ಆ ಸಂದರ್ಭ ಅವೆಲ್ಲ ಕೂಡ ಇನ್ನು ಮುಂದೆ ಬಹಳ ವಿಶೇಷವಾಗಿ ನಾನು ಡಿಟೇಲ್ಡಾಗಿ ನಾನು ಮಾತಾಡ್ತೀನಿ. ನಾನು ನೀವು ಹೇಳಿದ ಪ್ರಶ್ನೆಗೆ ಒಂದೇನಂತಂದರೆ ಅಲ್ಲಿ ಇವರು ಯಾರು ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವರು ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತೇನಿದೆ, ನಾಗೇಂದ್ರ, ಗಣೇಶ್, ಭೀಮನಾಯ್ಕ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯಗೆ ತುಂಬ ಅತ್ಯಂತ ಆಪ್ತರಾಗಿಬಿಟ್ರು. ಆನಂದ್ ಸಿಂಗ್ ಅವರು DK ಶಿವಕುಮಾರ್ ಅವರ ಒಂದು ಶೆಲ್ಟರ್ನಲ್ಲಿ ಅವರಿದ್ದಾರೆ. ಮತ್ತು ಇವರೆಲ್ಲರ ನಡುವೆ ಅಧಿಕಾರಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಇಲ್ಲಿ ರಾಜ್ಯ ಮಟ್ಟದ ನಾಯಕರುಗಳೇ 2 ಭಾಗ ಆಗಿರುವಂಥದ್ದು. ಮತ್ತು ಅಲ್ಲಿ ಬಳ್ಳಾರಿ ಜಿಲ್ಲೆಯ ಶಾಸಕರು ಅಲ್ಲಿ ಇಬ್ಬಾಗ ಆಗಿರುವಂಥ ಒಂದು ಪರಿಸ್ಥಿತಿ. ಬಳ್ಳಾರಿ ಜಿಲ್ಲೆಯಲ್ಲಿ ಹಿಂದೆ ನಾನಾಗಿರ್ಬೋದು ಅಥವಾ ಯಾವುದೇ ಕಾಲದಿಂದ ನೀವು ತಗೊಂಡ್ರೂ ಕೂಡ ತುಂಬ ಶಾಂತಿಯುತವಾದ ವಾತಾವರಣನೇ ಅಲ್ಲಿತ್ತು. ಯಾವತ್ತೂ ಕೂಡ ಒಗ್ಗಟ್ಟನ್ನು ಯಾರೂ ಕೂಡ ಮುರಿದಿಲ್ಲ. ಆದರೆ ಇವತ್ತು ಇವರೆಲ್ಲರೂ ಕೂಡ ದುರದೃಷ್ಟಕರ ಅಂತಂದರೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೇ ಇವರ ಒಂದು ದುರದೃಷ್ಟ. ಇವರನ್ನ ಏನು ವಿಭಜನೆ ಮಾಡಿ ಪಾಲಿಸಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಇವತ್ತೇನು ಇಲ್ಲಿನ ನಮ್ಮ ಬೆಂಗಳೂರು ನಾಯಕರುಗಳೇನು ಪ್ರಯತ್ನ ಮಾಡಿದ್ದಾರೆ ಅದರ ಒಂದು ಫಲನೇ ಈ ಗಲಾಟೆಗೆ ಪ್ರಮುಖವಾಗಿರುವಂಥ ಒಂದು ಕಾರಣ. ಖಂಡಿತವಾಗ್ಲೂ ಅವರು ಗುಂಪುಗಳಾಗ್ಬಿಟ್ಟಿದ್ದಾರೆ. ಶಾಸಕರುಗಳೇ ಸಿದ್ದರಾಮಯ್ಯನ ಗುಂಪೊಂದು ಭಾಗ ಆಗಿದೆ, DK ಶಿವಕುಮಾರ್ ಗುಂಪಂತ ಒಂದು ಭಾಗ ಆಗಿದೆ. ಅವರವ್ರ ನಡುವೆ ಈ ಮಟ್ಟಕ್ಕೆ ಜಗಳ ಬರೋದಕ್ಕೆ ಈ ಹಿಂದೆ ತಾವು ಯಾವಾಗಾದ್ರೂ ನೋಡಿದರೆ ನನ್ನ ಕಾಲಾವಧಿಯಲ್ಲಾಗಲಿ ಅಥವಾ ಯಡಿಯೂರಪ್ಪ ಅವ್ರ ಕಾಲಾವಧಿಯಲ್ಲಿ ಅಲ್ಲಿ ಶಾಸಕರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಕೆಲಸ ಮಾಡಿದ್ದು. ಇವತ್ತು ಅದೇ ಶಾಸಕರುಗಳು ಇವತ್ತು ಈ ಪಕ್ಷಕ್ಕೆ ಹೋದ ನಂತರ ಅವರನ್ನು ಡಿವೈಡ್ ಮಾಡಿ ಇವತ್ತೇನು ಅವ್ರು ರೂಲ್ ಮಾಡಬೇಕಂತ ಹೋಗ್ತಾ ಇದ್ದಾರೆ. ಅವರಲ್ಲಿ ವೈಷಮ್ಯ, ಮಾನಸಿಕವಾಗಿ ಅವರು ಅಲ್ಲಿ ಭೇದ ಅನ್ನೋದನ್ನ ಕ್ರಿಯೇಟ್ ಮಾಡಿ ಇವತ್ತು ಜಗಳ ಹಚ್ಚಿದ್ದಾರೆ. ಅದರದ್ದು ಫಲ ಇದು. ಹಾಗಾಗಿ ಇವತ್ತು ಗಣೇಶನ್ನ ಅರೆಸ್ಟ್ ಮಾಡುವಂತ ಒಂದು ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ಯಾವುದೇ ಒಂದು ಸಂಬಂಧ ಇಲ್ದಿರುವಂತ ಒಂದು ತುಂಬಾ ನೋಡಿದೀರಾ ನೀವು, ಇವ್ರ ವರ್ತನೆಗಳು ಈ ಹಿಂದೆ ಕೂಡ ವಿಚಾರ. ಇವತ್ತು ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಆನಂದ್ ಸಿಂಗ್ ಅವ್ರ ಮೇಲೆ. ಆನಂದ್ ಸಿಂಗ್ ಅವರಿಗೆ ಒಂದು ಘನತೆ, ಒಂದು ಗೌರವ ಇದೆ. ಅವರು ಸುಮಾರು ಇವತ್ತು 3 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಈ ಹಿಂದೆ ಸಚಿವರಾಗಿರುವಂಥವರು.
ಅವರ ವಯಸ್ಸು, ಅವರ ಘನತೆ, ಅವರ ಗೌರವ ಎಲ್ಲದನ್ನ ಮಣ್ಣುಪಾಲು ಮಾಡುವಂತ ರೀತಿಯಲ್ಲಿ ಒಬ್ಬ ಯುವ ಶಾಸಕ ಈ ರೀತಿ ಮಾರಣಾಂತಿಕ ಹಲ್ಲೆ ಏನ್ ಮಾಡಿದ್ದಾರೆ ಆ ವಿಚಾರದಲ್ಲಿ ಇವತ್ತು ಸರ್ಕಾರ ಇವತ್ತು ಆ ಶಾಸಕನ ಇವತ್ತು ರಕ್ಷಣೆ ಮಾಡ್ತಾ ಇದೆ. ಇವತ್ತು ಹಾಸ್ಪಿಟಲ್ ಇರೋ ಆನಂದ್ ಸಿಂಗ್ ಅವರು ಇನ್ನೇನು ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಜಮೀರ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕಣ್ಣಾರ ನೋಡಿದ್ರೆ ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವತ್ತು ಅಂದ್ರೆ ಒಬ್ಬ 3 ಬಾರಿ ಶಾಸಕನಾಗಿರುವಂತ ಆನಂದ್ ಸಿಂಗ್ ಅವ್ರಿಗಿರುವಂತ ಒಂದು ಗೌರವ, ಅವ್ರ ವಯಸ್ಸಿಗೆ ಅವರು ಅಷ್ಟು ನೋವನ್ನ ದುಃಖ ಪಡ್ತಾ ಇದ್ರು. ಇಡೀ ಕುಟುಂಬ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ, ಇವಾಗ ಬಿರಿಯಾನಿ ಬರುತ್ತೆ ಅಂತ ಹೇಳಿ ಮಾತಾಡ್ತಾರೆ. ಸೊ ಇದೆಲ್ಲ ಕೂಡ ಇವ್ರಿಗೆ ಶೋಭೆ ತರುವಂತದ್ದಲ್ಲ. ತಕ್ಷಣ ಆ ಶಾಸಕರನ್ನ ಇವತ್ತು ಬಂಧಿಸಲೇಬೇಕು. ಬಂಧಿಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಂತಂದ್ರೆ ಅಟ್ಲೀಸ್ಟ್ ಈಗಾಗಲೇ ಗೌರವ ನೀವು ಕಳ್ಕೊಂಡಿದ್ದೀರಿ, ಇನ್ನು ಸ್ವಲ್ಪ ಆದ್ರೂ ಮರ್ಯಾದೆ ಉಳಿಸ್ಕೊಳ್ಳಿ ನೀವು. ಅಂದ್ರೆ ಇಷ್ಟ ಇಲ್ದಿರ ಅವ್ರು ಕಾಂಗ್ರೆಸ್ ನಲ್ಲಿ ಇದ್ದಾರಾ ಅಂತ 3 ಜನ, ಅದನ್ನ ನಾವು ಮತ್ತೆ ಮಾತಾಡೋಣ. ಇವತ್ತು ಕಾನೂನು ಕ್ರಮ ಕೈಗೊಳ್ಳುವಂತ ಒಂದು ಕೆಲಸ ಆಗಲಿ. ನೋಡಿ, ನಾನು ಆ ವಿಚಾರದಲ್ಲಿ ಅವ್ರು ಮಾತಾಡ್ಲಿಕ್ಕೆ ಆಗಲಿಲ್ಲ. ಅವರು ಒಂದು ಮತ್ತಲ್ಲಿದ್ದಾರೆ, ಅಂದ್ರೆ ಇನ್ನೂ ಟ್ಯಾಬ್ಲೆಟ್ಸ್ ಇದರಲ್ಲಿ ಅವ್ರು ಇನ್ನೂ ನಿದ್ದೆಯಲ್ಲೇ ಇದ್ದಾರೆ.